ಜಾಗ ಬೇಕಾಗಿತ್ತು. ಆದ್ರೆ ನಾವು ಯಾಕೆ ಕೆಲಸ ಮಾಡ್ತಿಲ್ಲ ಅನ್ನೋದು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಹಲವಾರು ಬಾರಿ ರಾಜ್ಯಾಧ್ಯಕ್ಷರು ಸಂದೇಶವನ್ನು ಕೊಟ್ಟರೆ ಮೊನ್ನೆ ನಾವು ಕರ್ನಾಟಕ ಭಾಗದ ಸಭೆಯನ್ನು ಕರೆದಿದ್ದೆವು, ಹೈದರಾಬಾದ್ ಕರ್ನಾಟಕ ಸಭೆಯನ್ನು ಕರೆದಿದ್ದೆವು. ಅವತ್ತಾದರೂ ಹೇಳ್ಯಾರು, ಅದನ್ನು ನಾವು ಅದನ್ನು ಪರಿಗಣನೆ ಮಾಡಲಿಲ್ಲ ಅಂತಂದ್ರೆ ನಾವು ಸಂಘಟನೆ ಮಾಡೋರಲ್ಲ. ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಎಲ್ಲಿ ತಪ್ಪು ಮಾಡಾಕತ್ತೀವಿ, ಎಲ್ಲಿ ಅದನ್ನು ಹೇಳಬೇಕತ್ತೀವಿ ಅನ್ನೋದು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಬರೀ ಇದನ್ನೇ ನಾವು ಮಾಡ್ಕೊತ ಹೋದೇವಂದ್ರೆ ನಮಗೆ ಸಂಘಟನೆ ಕೂಡಿ ಹೋಗುತ್ತೆ. ಇಂಥ ನೀಚ ಸರ್ಕಾರಕ್ಕೆ ನಾವು ಪಾಠ ಕಲಿಸ್ಬೇಕಾದ್ರೆ ನಾವು ಮೊದಲು ಬಡದೇ ಇರುತ್ತೆ. ಮೊದಲು ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಕೆಲಸ ಮಾಡೋದು ಅದು ಬೇರೆ ವಿಷಯ, ಮೊದಲು ನಾವು ಸಂಘಟನೆ ಬಲಪಡಿಸಬೇಕು. ಅದಕ್ಕಾಗಿ ದಯವಿಟ್ಟು ಎಲ್ಲ ಕಾರ್ಯಕರ್ತರಿಗೆ ಹೇಳೋದು ಒಂದೇ, ನಾವು ಈಗ ನೀವು ಈ ಮೀಟಿಂಗ್ ಮುಗಿದು ಹೋದಿಂದ ಮುಂದಿನ ಸಭೆಯಲ್ಲಿ ನಾವು ಯಾವ ಮಟ್ಟಕ್ಕೆ ಬೆಂಗಳೂರು ಬರಬೇಕಂತಂದ್ರೆ ಅದನ್ನು ನೀವು ಅರ್ಥ ಮಾಡ್ತೀವಿ. ಅದಕ್ಕೆ ಇನ್ನೊಂದು ರಾಜ್ಯ ಸಮಿತಿಯವರಿಗೆ ನಾವು ಮನವಿ ಮಾಡ್ಕೊಳ್ತೀವಿ. ಅನ್ಯತಾ ಭಾವಿಸ್ಬಾರ್ದಿಲ್ಲ, ನಮ್ಮ ವೈಯಕ್ತಿಕ ಅಲ್ಲ, ಎಲ್ಲ ಕಾರ್ಯಕರ್ತರ ಆಸೆ. ಮೊದಲೇ ರಾಜ್ಯ ಸಮಿತಿ ನಾವು ಯಾವ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೋಬೇಕು, ಅದನ್ನು ನೀವು ಆಯ್ಕೆ ಮಾಡ್ಕೊಂಡು ನಮ್ಮ ಜಿಲ್ಲಾದವ್ರಿಗೆ ಹೇಳಬೇಕು. ನಾವು ಜಿಲ್ಲಾದವ್ರು ಆಯ್ಕೆ ಮಾಡ್ಕೊತೀವಿ, ನಾವು ತಾಲೂಕದವ್ರಿಗೆ ಹೇಳ್ತೀವಿ. ಈ ಥರ ನೀವು ಸ್ಟ್ರಿಕ್ಟ್ಲಿಯಾಗಿ ಆಯ್ಕೆ ಮಾಡಿರ್ತಾರೆ. ಇವತ್ತು ಯಾರು ಒಳ್ಳೆ ಬೀಜಗಳು ಇರ್ತಾವೆ, ಕೆಟ್ಟು ಹೋಗ್ಬಿಡ್ತಾವೆ. ಇವತ್ತು ಮಲ್ಲಣ್ಣಗೌಡರು ಇರ್ತಾರೋ ಅವ್ರು ಇರ್ತಾರೋ ಬೇರೆ ವಿಷಯ. ನಿಜವಾದ ಕೆಲಸ ಮಾಡೋರು ನಾವು ಇಲ್ಲಿ ಹುಡ್ಕೋಬೇಕಾಗ್ಯದ. ಸಂಘಟನೆ ಹೆಂಗೆ ಇದ್ರೆ ಕುಂಡಿ ಚೂಟ ಭಾಳ ಆಗ್ಬಿಟ್ಟವೆ. ಸ್ವಾರ್ಥಕ್ಕಾಗಿ ಸಂಘಟನೆ ಮಾಡೋದು ಬೇಡ. ದಯವಿಟ್ಟು ಕೈ ಮುಗಿದು ಹೇಳ್ತೀವಿ ರೈತ ಸಂಘದವ್ರು. ನಾವು ಏನು ಹುಟ್ಟಿವಿ, ನಾವೊಂದು 10 ದಿನ ಕೆಲಸ ಮಾಡಿ ಈ ಒಂದು ಸಂಘಟನೆ ನಿಯತ್ತಾಗಿ ಕೆಲಸ ಮಾಡ್ಬೇಕಂತ ಹೇಳ್ತೀವಿ. ಯಾಕಂದ್ರೆ ಈ ಮಾತು ಹೇಳ್ಬೇಕಾದ್ರೆ ನಾವು ಈಗೆಲ್ಲ ನೋಡಿ ಮನ ಮುಂದೆ ಹೇಳಕತ್ತೀವಿ ನಾವು. ಮತ್ತು ಯಾವುದು ಕೆಟ್ಟ ಉದ್ದೇಶ, ಕೆಟ್ಟ ಭಾವನೆಗಳು ಇಟ್ಕೊಂಡು ಹೇಳಕತ್ತಿಲ್ಲ. ಇನ್ನು ನಮ್ಮ ಹಲವಾರು ನಮ್ಮ ಜಿಲ್ಲೆಯ ಸಮಸ್ಯೆಗಳು ಅದಾವೆ. ಈ ಬರಗಾಲ ಅಂತ ಘೋಷಣೆ ಮಾಡ್ತೀವಿ. 2,000 ರೂಪಾಯಿ ಹಾಕಿ ನಮ್ಮ ಬಸ್ಸಿಗೆ ಬಂದು ಹೋಗ್ಬೇಕಾದ್ರೆ ಒಬ್ಬರಿಗೆ 2,000 ರೂಪಾಯಿ ಬೇಕು ಸರ್. ನಾವು ಅದ ಸರ್ 1,000 ರೂಪಾಯಿ ಹಾಕಿದ್ದಾರೆ ಸರ್. ಒಬ್ಬೊಬ್ರಿಗೆ 1,500 ಹಾಕ್ಯಾರ ಸರ್. ಒಬ್ಬೊಬ್ರಿಗೆ ಏನೋ ಇಷ್ಟು ತಮ್ಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಂಡಾರ. ಮೊದಲೇ ಅದೊಂದು ವಿಷಯ. ಹೀಗಾಗಲೇ ಒಂದು ಹೋದ ವರ್ಷ ಹೇಳಿದ್ದೆ ಸರ್, ಬ್ರಿಡ್ಜ್ ಕಮ್ ಗ್ಯಾರೇಜ್ ಒಂದು 40-50 ಜನರದು ಹಿನ್ನೀರಿನಿಂದ ಅದು ಒಂದು ಹೋಗಿದೆ. ಅದನ್ನು ಅಷ್ಟೇ ಪೆಂಡಿಂಗ್ ಬಿಟ್ಟು ಅದೊಂದು ಸ್ವಲ್ಪ ದಯವಿಟ್ಟು ಅದೊಂದು ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕು. ಇನ್ನೊಂದು, ಈಗಾಗಲೇ ತೊಗರಿದೆ ನಿಮ್ಗೆ ಹೇಳೋದಿಲ್ಲ, ತೊಗರಿ ರೇಟ್ ಅಂತ ಬೆಂಬಲ ಬೆಲೆಕ್ಕಿಂತ ಈಗ ಜಾಸ್ತಿನೇ ಮಾಡಿರ್ತಾರೆ. ಈ ಸದ್ಯಕ್ಕೆ ತೊಗರಿದ 6,600, 10,500 ಮಾರಾಡ್ತಾರೆ. 6,600 ಸರ್. ಈ ತೊಗರಿ ಖರೀದಿ ಅಂದರೆ 10,500 ಮಾಡಿ. ಇನ್ನೇನು ಹತ್ತಿದ್ದು 7,020 ರೂಪಾಯಿ ಸರ್ ಬೆಂಬಲ ಬೆಲೆ. ಅದನ್ನೇನು ಅಷ್ಟೇ ಅದೊಂದು ಬೆಂಬಲ. ಇನ್ನು ಸಂಘಟನೆ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಇನ್ನು ಎಲ್ಲರೂ ನೀವು ಹೇಳಿದಂತೆ ನಾವು ಪ್ರೋಗ್ರೆಸ್ ನಡೆಸೀವಿ ಸರ್. ಎಲ್ಲ ತಾಲೂಕದವರಿಗೆ ಜಿಲ್ಲಾದವರಿಗೆ ನಾವು ನಿಷ್ಠೂರವಾಗಿ ಮಾತಾಡಿದ್ವಿ. ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. 1 ತಿಂಗಳು ಟೈಮ್ ಕೊಡ್ತೀವಿ ಸರ್. ನಾವು ಅವ್ರಿಗೆ 1 ತಿಂಗಳದೊಳಗೆ ನಾವು ಹೇಳ್ತೀವಿ, ಸಭೆ ಮುಖಾಂತರ ಹೇಳ್ತೀವಿ. ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಇಟ್ಕೊಳ್ತೀವಿ, ಯಾರು ಕೆಲಸ ಮಾಡೋಣ ಅವ್ರು ತೆಗೆದುಹಾಕ್ಬೇಕನ್ನೋ ವಿಚಾರ ನಮ್ಮಲ್ಲಿ. ಸುಮ್ಮನೆ ಅವ್ರು ಬಂದರು ಇವ್ರು ಬಂದರು, ಬರೀ ಶಾಲಾ ಹಾಕೊಂಡು ಬಂದರು, ಕಾರ್ಡ್ ತೊಗೊಳಕ್ಕೆ ಬಂದರು, ಅದಕ್ಕೆ ಒಂದು ವಿಚಾರಗಳು ಭಾಳ ಹೋಗ್ತಾರೆ. ಸಂಘಟನೆ ಮಾಡಲಾರ್ದಂಥ ವ್ಯಕ್ತಿಗಳು ಭಾಳ ಅದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಸಂಘಟನೆ ಭಾಳಷ್ಟು ಜನ ಅದಾರೀಗ. ಅದಕ್ಕಾಗಿ ಅದನ್ನು ತೆಗೆದುಹಾಕ್ಬೇಕನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಲಾಗತ್ತೀವಿ. ಅದಕ್ಕೆ ದಯವಿಟ್ಟು ಯಾರು ಇನ್ನೊಂದು ವಿಶೇಷವೇನಂತಂದ್ರೆ, ಈಗ ಹೇಳಿದವರು ಸಂಘಟನೆ ಹೋರಾಟ ಏನು ಮಾಡಬೇಕು. ನೀವು ಯಾವತ್ತೂ ನಾವು ಅದಕ್ಕೆ ನಾವು ಈಗ ಬೆನ್ನಿಂದ ಹೇಳ್ತೀವಿ ಸರ್. ನೀವು ಬೇಕಾದ ಹೋರಾಟಕ್ಕೂ ನಾವು ಯಾವತ್ತೂ ನಾವು ಬರ್ತೀವಿ ಅಂತೇಳಿ ಈ ಸಭೆ ಮುಖಾಂತರ ಎಲ್ಲರಿಗೂ ಇನ್ನೊಂದು ಮನವಿ ಮಾಡೋದು, ಸಂಘಟನೆ ಏನಾಗಿದೆ ಅನ್ನೋದು ವಿಚಾರ ಮಾಡಿ ಮುಂದೆ ಸಂಘಟನೆ ಹೆಂಗೆ ಮಾಡಬೇಕು ಅನ್ನೋದು ಎಲ್ಲ ಪದಾಧಿಕಾರಿಗಳಿಗೆ ಮನವಿ ಮಾಡುತ್ತಾ ಈ ಒಂದು 2 ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ವಂದನೆಗಳು. ಜೈ ಜವಾನ್, ಜೈ ಕಿಸಾನ್.